ನನ್ನ ಪ್ರೀತಿಯ ವೀಕ್ಷಕ ದೇವರುಗಳಿಗೆ ಪ್ರತಿಯೊಬ್ಬರಿಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು. ವೀಕ್ಷಕರೇ, ನಾನು ಚಿಕ್ಕವನಿದ್ದಾಗ ಆಂಜನೇಯನ ದೇವಾಲಯಕ್ಕೆ ಪ್ರತಿ ಶನಿವಾರನೂ ಸಹ ನಾನು ಹೋಗುತ್ತಿದ್ದೆ ಮತ್ತು ಪ್ರತಿ ಶನಿವಾರ ಆಂಜನೇಯನ ದೇವಾಲಯಕ್ಕೆ ನಾನು ಭೇಟಿ ನೀಡಿ ಊದಿನಕಡ್ಡಿ ಬೆಳಗುತ್ತಿದ್ದೆ ಮತ್ತು ದೀಪವನ್ನು ಹಚ್ಚುತ್ತಿದ್ದೆ. ಅದೇ ರೀತಿ ನನಗೆ ಕಾಲೇಜಿನ ಮೆಟ್ಟಿಲು ಹತ್ತಿದಾಗ ದೇವರ ಗುಡಿಗೆ ಹೋಗುವುದನ್ನು ನಿಲ್ಲಿಸಿದೆ ಮತ್ತು ಅದೇ ರೀತಿಯಾಗಿ ದೇವಾಲಯಕ್ಕೂ ಸಹ ಒಂದು ಸಲನೂ ನಾನು ಭೇಟಿ ನೀಡಲಿಲ್ಲ ಮತ್ತು ಯಾವಾಗೋ ಒಮ್ಮೆ ದೇವಾಲಯಕ್ಕೆ ಹೋಗುತ್ತಿದ್ದೆ. ವೀಕ್ಷಕರೇ, ನಾನು ನಿಮಗೆ ಇವತ್ತು ಹೇಳಲು ಹೊರಟಿರುವೆ ಅದು ಏನೆಂದರೆ, ನಾನು ಚಿಕ್ಕವನಿದ್ದಾಗ ಪ್ರತಿದಿನವೂ ಸಹ ದೇವಾಲಯಕ್ಕೆ ಹೋಗುತ್ತಿದ್ದೆ ಹಾಗೂ ದೇವರನ್ನು ನಮಸ್ಕರಿಸಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೆ. ಅದೇ ರೀತಿಯಾಗಿ ನಾನು ಕಾಲೇಜಿಗೆ ಹೋದಾಗ ದೇವರ ಗುಡಿಗೆ ಹೋಗುವುದನ್ನು ನಿಲ್ಲಿಸಿದೆ. ಅದೇ ರೀತಿಯಾಗಿ ನನಗೆ ನನ್ನ ಕಾಲೇಜಿನಲ್ಲಿಯೂ ಸಹ ನನಗೆ ಮಾರ್ಕ್ಸ್ಗಳು ಕಡಿಮೆ ಆಗಿದ್ದವು ಮತ್ತು ಓದುವುದನ್ನು ಬರೆಯುವುದನ್ನು ಸಹ ನಿಲ್ಲಿಸಿಬಿಟ್ಟಿದ್ದೆ. ಅದೇ ರೀತಿಯಾಗಿ ನಾನು ಸಂಪೂರ್ಣವಾಗಿ ಅಂದರೆ ಪುಸ್ತಕಗಳನ್ನು ಸಹ ಮುಟ್ಟುತ್ತಿದ್ದಿಲ್ಲ. ಅದೇ ರೀತಿ ಅಂದು ನಾನು ಪ್ರತಿದಿನವೂ ಸಹ ದೇವಾಲಯಕ್ಕೆ ಹೋಗುತ್ತಿದ್ದಾಗ 9ನೇ 10ನೇ ತರಗತಿ ಇದ್ದಾಗ ಪ್ರತಿದಿನವೂ ಸಹ ದೇವಾಲಯಕ್ಕೆ ಹೋಗುತ್ತಿದ್ದೆ. ಅದೇ ರೀತಿ ನಾನು ಪ್ರತಿದಿನವೂ ಸಹ ಪುಸ್ತಕಗಳನ್ನು ಮುಟ್ಟುತ್ತಿದ್ದೆ ಮತ್ತು ತೆಗೆದುಕೊಂಡು ಪುಸ್ತಕಗಳನ್ನು ಓದುತ್ತಿದ್ದೆ, ಬರೆಯುತ್ತಿದ್ದೆ. ಅದೇ ರೀತಿಯಾಗಿ ಯಾವಾಗ ನಾನು ದೇವಾಲಯಕ್ಕೆ ಹೋಗುವುದನ್ನು ನಿಲ್ಲಿಸಿದೆ, ಅದೇ ರೀತಿಯಾಗಿ ನನ್ನ ಒಂದು ವಿಷಯವೂ ಸಹ ಫೇಲ್ ಆಯಿತು ಮತ್ತು ಒಂದು ವರ್ಷ ಕಾಲೇಜಿನಲ್ಲಿಯೂ ಸಹ ಎಕ್ಸಾಮ್ಗೆ ಹೋಗಲಿಲ್ಲ. ಅದೇ ರೀತಿಯಾಗಿ ನಾವು ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಸ್ಥಾನಕ್ಕೆ ಬೆಳೆದರೂ ಸಹ ದೇವರು ನಮ್ಮನ್ನು ಮತ್ತೆ ಮರಳಿ ಕರೆಸಿಕೊಳ್ಳುತ್ತಾನೆ ಎಂಬುದಕ್ಕೆ ನಾನೇ ಉದಾಹರಣೆ, ನಾನೇ ಸಾಕ್ಷಿ. ಅದೇ ರೀತಿ ವಿರಾಟ್ ಕೊಹ್ಲಿಯವರು ಸಹ ಅವರು ಉತ್ತಮವಾದಂತಹ ಯಶಸ್ಸಿನ ಒಬ್ಬ ಕ್ರಿಕೆಟ್ ಆಟಗಾರ ಆಗಿದ್ದರೂ ಸಹ ಅವರು ಮಾರ್ಗದರ್ಶನಕ್ಕಾಗಿ ಪ್ರೇಮಾನಂದ ಮಹಾರಾಜ ಸ್ವಾಮೀಜಿ ಹತ್ತಿರ ಹೋಗಿದ್ದರು, ನಿಮಗೆ ಗೊತ್ತೇ ಇದೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ಸಹ ತಿಳಿದುಕೊಳ್ಳಿರಿ. ಇವತ್ತಿನ ದಿನ ನಾನು ಏನು ಹೇಳಲು ಹೊರಟಿರುವೆ ಎಂದರೆ, ಪ್ರತಿಯೊಬ್ಬರೂ ಸಹ ನೀವು ಖುಷಿಯಿಂದ ಬದುಕಿರಿ. ಅದೇ ರೀತಿ ಒನ್ ಲೈಫ್ ಒನ್ ವರ್ಲ್ಡ್. ಅದೇ ರೀತಿ ಪ್ರತಿಯೊಬ್ಬರೂ ಸಹ ನೀವು ಈ ಜನ್ಮದಲ್ಲಿ ಮಾತ್ರ ನೀವು ನನ್ನ ವಿಡಿಯೋವನ್ನು ನೋಡುತ್ತಿದ್ದೀರಾ, ಮುಂದಿನ ಜನ್ಮದಲ್ಲಿ ನೀವು ವಿಡಿಯೋವನ್ನು ನೋಡುವುದಿಲ್ಲ. ಅದೇ ರೀತಿ ನೀವು ಜನ್ಮ ಅಂತ ಇದ್ದರೆ ಅದು ದೇವರಿಗೆ ಬಿಟ್ಟಿದ್ದು.